ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 10ನೇ ಕಂತು ಹಣ ಕುರಿತು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು. 10ನೇ ಕಂತು ಹಣ ಬರುತ್ತಾ ಇಲ್ವಾ ಅಂತ ನೀವು ಫಲಾನುಭವಿಗಳು ಕೇಳ್ತಿದ್ರ ಅಲ್ವಾ. ಇದ್ರ ಬಗ್ಗೆ ಒಂದಿಷ್ಟು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಫಲಾನುಭವಿಗಳು ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಮರೀದೆ ಒಂದೇ ಒಂದು ಲೈಕನ್ನು ಮಾಡಿ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಈಗಾಗಲೇ 9 ಕಂತು ಹಣ ರಿಸೀವ್ ಮಾಡ್ಕೊಂಡಿದ್ದಾರೆ. 9 ಕಂತು ಹಣ ರಿಸೀವ್ ಮಾಡ್ಕೊಂಡಿದ್ದ ಆದಮೇಲೆ 10ನೇ ಕಂತು ಹಣ ಬರುತ್ತಾ ಇಲ್ವಾ ಅಂತ ಕೇಳ್ತಿದ್ದಾರೆ. ಏನಕ್ಕೆ ಈ ಒಂದು ವಿಚಾರನ ಕೇಳ್ತಿದ್ದಾರೆ ಅಂತ ಅಂದರೆ, ಈಗಾಗಲೇ ಫಲಾನುಭವಿಗಳು ಕೆಲವಾರು ಕಡೆ ನ್ಯೂಸಸ್ಸನ್ನು ಕೇಳಿದ್ದಾರೆ. ಏನಂತ ಅಂದರೆ, ಕೆಲವೊಂದಿಷ್ಟು ವಿರೋಧ ಪಕ್ಷದ ನಾಯಕರು ಏನು ಹೇಳ್ತಿದ್ದಾರೆ ಅಂತ ಅಂದರೆ, ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ. ಈಗಾಗಲೇ ಮೊದಲನೇ ಹಂತದ ಎಲೆಕ್ಷನ್ಸ್ ಆದರೆ ಮುಗಿದಿದ್ದೇವೆ. ಎಲೆಕ್ಷನ್ಸ್ ಮುಗಿದಿದ್ದು ಆಗಿದೆ ಮೊದಲನೇ ಹಂತದ್ದು. ನೀವು ಸಹ ಫಲಾನುಭವಿಗಳು ವೋಟ್ ಮಾಡಿದ್ದೀರಾ. ಈಗ ವಿರೋಧ ಪಕ್ಷದ ನಾಯಕರು ಇಲ್ಲಿ ಕೆಲವಾರು ಕಡೆ ಹೇಳಿದ್ದಾರೆ, ಇನ್ನು ಮುಂದೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಏನು ಬರ್ತಿತ್ತು ಇನ್ನು ಮುಂದೆ ಆದರೆ ಬರೋದಿಲ್ಲ. ಯಾಕಂತ ಅಂದರೆ ಸೆಂಟ್ರಲಲ್ಲಿ ಕಾಂಗ್ರೆಸ್ ಬರಲ್ಲ. ಆ ಒಂದು ರೀಸನ್ಗೆ ಇನ್ನು ನಿಮಗೆ ಹಣ ಆದರೆ ಬರಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಕೆಲವಾರು ಕಡೆ ಒಂದು ನ್ಯೂಸಸ್ಸನ್ನು ಕೇಳಿರ್ತೀರಾ. ಆ್ಯಂಡ್ ಹಾಗೇನು ಸಹ ಒಂದಿಷ್ಟು ಈ ಒಂದು ವಿಚಾರನ ವೈರಲ್ ಮಾಡಿದ್ದಾರೆ. ಆ್ಯಂಡ್ ಇನ್ನು ಕೆಲವೊಂದಿಷ್ಟು ನ್ಯೂಸಸ್ಗಳಲ್ಲಿ ನೀವು ಕೇಳಿರ್ತೀರಾ 10ನೇ ಕಂತು ಹಣ ಬರಲ್ಲ ಅಂತ ಹೇಳಿಬಿಟ್ಟು. ಬಟ್ ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ರಿಯಾಕ್ಟ್ ಆಗಿದ್ದಾರೆ. ಓಕೆನಾ, ಏನಂತ ರಿಯಾಕ್ಟ್ ಆಗಿದ್ದಾರೆ ಅಂತ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಈಗಾಗಲೇ 9 ಕಂತು ಹಣ ರಿಸೀವ್ ಮಾಡ್ಕೊಂಡಿದ್ದೀರಾ. ಯಾರೂ ಸಹ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಾವು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯದು ಏನು ಈ ಒಂದು ಪ್ರೋಸೆಸ್ ಇದೆ, ಪ್ರತಿ ತಿಂಗಳು ಮಹಿಳೆಯರಿಗೆ 2,000 ಹಣ ಬರೋದು, ಈ ಒಂದು ಪ್ರೋಸೆಸ್ ಆದರೆ ಸ್ಟಾಪ್ ಆಗೋದಿಲ್ಲ. ನಿಮಗೆ ಯಾವುದೇ ಒಂದು ವಿರೋಧ ಪಕ್ಷದ ನಾಯಕರು ಆಗಿರ್ಬೋದು ಅಥವಾ ಮತ್ತೊಬ್ಬರು ಆಗಿರ್ಬೋದು ಇದ್ರ ಬಗ್ಗೆ ಒಂದು ಸುಳ್ಳು ನ್ಯೂಸನ್ನು ಸ್ಪ್ರೆಡ್ ಮಾಡ್ಬೋದು. 10ನೇ ಕಂತು ಹಣ ಬರಲ್ಲ ಅಥವಾ ಮುಂದಿನ ತಿಂಗಳಿಂದ ಹಣ ಬರಲ್ಲ ಅಂತ. ಇದು ಯಾವುದಕ್ಕೂ ಸಹ ಫಲಾನುಭವಿಗಳು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಾವು ಈಗಾಗಲೇ ಎಲ್ಲ ಒಂದು ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದೀವಿ. 10ನೇ ಕಂತು ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡೋದಕ್ಕೆ ಅಂತ ಹೇಳಿದ್ದಾರೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಿರೋದು 10ನೇ ಕಂತು ಹಣ 100% ಆಗಿ ಸಿಗುತ್ತೆ. ಅದೂ ಮೇ 2nd ವೀಕಲ್ಲೇ ನಾವು ಬಿಡುಗಡೆ ಮಾಡ್ತೀವಿ. ಆದಷ್ಟು ಬೇಗ ಈ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು ಹಣನ ಬಿಡುಗಡೆ ಮಾಡೋದಕ್ಕೆ ನಾವೆಲ್ಲ ಒಂದು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಫಲಾನುಭವಿಗಳು ಯಾರೂ ಸಹ ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಆ್ಯಂಡ್ ಹಾಗೇನೂ ಸಹ ಟೆನ್ಷನ್ ತಗೋಬೇಡಿ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ ಆದರೆ ನಮಗೆ ಈಗ ಸಿಗ್ತಿರುವಂಥದ್ದು. ಹಾಗಾಗಿ ಫಲಾನುಭವಿಗಳು ಈಗಾಗಲೇ 9 ಕಂತು ಹಣ ರಿಸೀವ್ ಮಾಡ್ಕೊಂಡಿದ್ರೆ 10ನೇ ಕಂತು ಹಣ ಬರುತ್ತಾ ಇಲ್ವಾ ಅಂತ ಕೇಳ್ತಿದ್ರಲ್ವಾ. 100% ಬರುತ್ತೆ. ನಿಮಗೆ ಮೇ 2nd ವೀಕಲ್ಲಾದರೆ ಹಣ ಬಿಡುಗಡೆ ಮಾಡ್ತಾರೆ. ಆಗ್ಲೂ ಸಹ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಹಾಗೇನು ಇನ್ನೊಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. 1ನೇ ಕಂತು ಹಣದಿಂದ 9ನೇ ಕಂತು ಹಣದವರೆಗೂ ಫಲಾನುಭವಿಗಳಿಗೆ ಯಾರಿಗಾದರೂ ಪೆಂಡಿಂಗ್ ಏನಾದರೂ ಇದ್ದರೆ, ಹಣ ಬರಬೇಕಿದ್ರೆ ಯಾವುದಾದ್ರೂ ಒಂದು ಕಂತು ಹಣ, ನೀವು ಫಲಾನುಭವಿಗಳು ಏನು ಮಾಡ್ತೀರಾ ಅಂತಂದರೆ, ಒನ್ಸ್ ನಿಮ್ಮ ಒಂದು ಆಧಾರ್ ಸೀಡಿಂಗ್ ಸ್ಟೇಟಸನ್ನು ಚೆಕ್ ಮಾಡಿಕೊಂಡು ಸೀಡಿಂಗ್ ಸ್ಟೇಟಸ್ ಏನಾದರೂ ಇನ್ಯಾಕ್ಟಿವ್ ಆಗಿದ್ರೆ ಬ್ಯಾಂಕ್ಗಳಿಗೆ ಹೋಗಿ ಆಧಾರ್ ಸೀಡಿಂಗನ್ನು ಆ್ಯಕ್ಟಿವ್ ಮಾಡ್ಕೊಳ್ಳಿ. ಪೆಂಡಿಂಗ್ ಹಣನೂ ಸಹ ಬಿಡುಗಡೆ ಮಾಡಿದ್ದೀವಿ. ಅದೂ ಆದಷ್ಟು ಬೇಗ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ ಕೇಸ್ ಆಧಾರ್ ಸೀಡಿಂಗ್ ಸ್ಟೇಟಸನ್ನು ಚೆಕ್ ಮಾಡೋದು ಬರಲ್ಲ ಅಂತಂದರೆ ಇವತ್ತಿನ ಈ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ DBT ಕರ್ನಾಟಕ ಆ್ಯಪಲ್ಲಿ ಯಾವ ರೀತಿ ನೀವು ಸೀಡಿಂಗ್ ಸ್ಟೇಟಸನ್ನು ಚೆಕ್ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಪ್ರೋಸೆಸ್ ಆದರೆ ಇದೆ, ವಾಚ್ ಮಾಡಿ. ಓಕೆನಾ, ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಫಲಾನುಭವಿಗಳು ಇವತ್ತಿನ ಈ ವಿಡಿಯೋದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಿಮಗೆ ಏನೊಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ 10ನೇ ಕಂತು ಹಣ ಕುರಿತು. ಇದನ್ನು ಕೇಳಿ ನಿಮಗೆ ಎಷ್ಟು ಖುಷಿ ಆಯಿತು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.